ಸ್ಟೇಜ್ ಮೇಲೆ ಕುಂಡ್ರಬೇಕಾಗಿ ನವರಂತಿ ಅಪ್ಪವ್ರ ಆಗಮನ ಆಗ್ಯದ. ಆದ ಕಾರಣ ಎಲ್ಲ ಭಕ್ತಾದಿ ಮಂಡಳಿಗೆ ವಿನಂತಿ, ಸ್ಟೇಜ್ ಒಳಗೆ ಬರಬೇಕು, ಕುಂಡ್ರಬೇಕಾಗಿ ನವರಂತಿ. ಆಗತಂ ಸ್ವಾಗತಂ ಸುಸ್ವಾಗತಂ. ನಮ ಪಾರ್ವತೀಶ್ವರ ಮಹಾದೇವ ಸಂಗಮೇಶ್ವರ ಮಹಾರಾಜ ಕಿ ಜೈ. ಶ್ರೀ ಗುರು ಸಂಗಮೇಶ್ವರ ಮಹಾರಾಜ, ಲಿಂಗೇಶ್ವರ ಮಹಾರಾಜ ಕಿ ಜೈ, ಮಾಲಿಂಗೇಶ್ವರ ಮಹಾರಾಜ ಕಿ. ಆ ವೀರಭದ್ರನ ಪವನಾವತಾರಿಯಾಗಿ ನಿಮ್ಮೆಲ್ಲರ ಭಕ್ತಿಗೆ ಒಲಿದು ಈ ಕಲ್ಲು ಕಾರಜಾಳ ಗ್ರಾಮದಲ್ಲಿ ನೆಲೆ ನಿಂತ ಆ ವೀರಲಿಂಗೇಶ್ವರರ ಸನ್ನಿಧಾನಕ್ಕೆ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಶುಭ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಎಲ್ಲ ಪರಮ ಪೂಜ್ಯ ಪೂಜಾರಿಗಳವರಲ್ಲಿ, ವಿಶೇಷವಾಗಿ ಆಮಂತ್ರಿತರಲ್ಲಿ, ಸಂಸಾರವನ್ನ ಕಿಚ್ಚುತ್ತು ಮರೆತು ಆಧ್ಯಾತ್ಮದ ಒಲವನ್ನು ಇಟ್ಕೊಂಡು ಬಂದಂತ ಸಮಸ್ತ ಕಲ್ಕಾರಜಾಳ ಗುಡ್ಡೇವಾಡಿ ಗ್ರಾಮದ ಎಲ್ಲ ತಾಯಂದರಲ್ಲಿ, ಶರಣ ಬಂಧುಗಳಲ್ಲಿ ಅನಂತ ಕೋಟಿ ಶರಣಾರ್ಥಿ. ಮೊನ್ನೆ ಒಂದು ಊರಾಗ ಹೆಂಗ ಚಪ್ಪಲಿ ಹೊಡೆದ್ರು, ಏನೋ ಮುಗಿಸಂತ ಹೊಡೆದ್ರು, ಏನು ಹೊಟ್ಟಸ್ತಂತ ಹೊಡೆದ್ರು. ಖರೆ ನಿಮ್ಮೂರು ಭಾಳ ಚಲೋ ಆಯ್ತು. ಒಂದು ಕಡೆ ಹೋಗಿದ್ದೆ ನಾ ಮೊನ್ನೆ. ನಾನು ನಿಮ್ಮಂಗೆ ಭಾಳ ಚೆನ್ನಾಗಿ ಕೂತಿದ್ರು, ಹೇಳ್ದೆ ಸಾಕಾತವ್ರು. ಒಂದು ಚೀಟಿ ಬಂತು ನೋಡ್ರಿ ಲಾಸ್ಟಿಗೆ, ಅಜ್ಜಾರ ಸಾಕ್ಬಿಟ್ರೆ ಹೊಟ್ಟಸ್ತಂತ. ನಾ ಚೀಟಿ ನೋಡ್ಕೋತ ಮತ್ತೆ ಅರ್ಧ ತಾಸು ಹೇಳಿದೆ. ನಾ ಈ ಕಡೆ ಹೊರಟು ಈ ಕಡೆ ಬಂದು ಕಲ್ಲಿನಾಗಿತ್ತು. ಮತ್ತು ಒಬ್ಬ ಅವನ ಕೂತಿದ್ದ ಪುಣ್ಯಾತ್ಮ, ಅವನು ನೋಡ್ಕೋತ ಹೇಳಕತ್ತೆ, ಅಪ್ಪವ್ರು ಆ ಕಡೆ ನೋಡಕತ್ತಾರ, ಈ ಕಡೆ ಬಂದೇನು ಕಾಲೇ. ಆಮೇಲೆ ಎಲ್ಲರೂ ಹೋದ್ರು, ಒಬ್ಬನೇ ಕುಂತ, ಏನಪ್ಪ ಎಂಥ ಪುಣ್ಯಾತ್ಮ, ಯಾವ ತಾಯಿಯರ ಜನ್ಮ ಕೊಟ್ಟಿದ್ದಾಳೆ ನನಗೆ, ಎಷ್ಟು ಆಧ್ಯಾತ್ಮದ ಹಸು ಐತಪ್ಪ ನಿನಗೆ, ದೇವರು ಭಕ್ತಿ ವಿಚಾರಗಳನ್ನು ಕೇಳ್ಬೇಕನ್ನೋದು. ಏನ್ರಿಪ್ಪ ನಾವು ಅಲ್ಲ, ನನ್ನ ಪ್ರವಚನ ಪುರಾಣ ಕೇಳಕ್ಕೆ ಗೊತ್ತಿಲ್ಲ, ಅಪ್ಪರ ಕ್ಷಮೆ ಮಾಡ್ರಿ ಅಂದ. ಯಾಕೋ, ನಾನು ನಿಮ್ಮ ಪ್ರವಚನ ಪುರಾಣ ಕೇಳಕ್ಕೆ ಗೊತ್ತಿಲ್ಲ, ನಿಮ್ಮ ಒಂದು ಕುರ್ಚಿ ಮ್ಯಾಗ ಹಾಸಿದ ಕಂಬಳಿ ನಂದೈತೆ ಅದಕ್ಕೆ ಗೊತ್ತೇನ ನನ್ನ ಮಗ. ಕಂಬಳಿ ಬೇಕು ಇಲ್ಲಿ ಅಲ್ಪ, ಮತ್ತು ಆ ಕಡೆ ವಿಮಾನದ ದಾಟಿ ಕಡೆ ಬಹಳ ಸಂತೋಷ ಅನಿಸ್ತಿದೆ ಇದನ್ನೆಲ್ಲ ನೋಡಿದ್ರೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ದಾದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡಿದೆ. ಇದು ಅತ್ಯಂತ ಪವಿತ್ರ ಭೂಮಿ, ಭರತ ಭೂಮಿ ಅತ್ಯಂತ ಪವಿತ್ರ ಭೂಮಿ. ನೀವು ಕೇಳಿರ್ಬೇಕು, ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಅಂತ ಹೆಸರು ಕೇಳಿರ್ಬೇಕು. ಆ ಪುಣ್ಯಾತ್ಮರು ಇಡೀ ಜಗತ್ತಿನ ಸುತ್ತ ಅಡ್ಡಾಡಿ ಅವರು ಭಾರತೀಯ ಸನಾತನ ವಿಚಾರಗಳನ್ನ, ಭಾರತೀಯ ಸನಾತನ ವೇದದ ಸತ್ಯಗಳನ್ನ ಜಗತ್ತಿಗೆ ಪ್ರಚುರಪಡಿಸಿದ್ರು, ಹೇಳಿ ಬಂದ್ರು ತಮ್ಮ ಅದ್ಭುತವಾದಂಥ ಭಾಷಣ ಮೂಲಕ. ಅಂತ ಸ್ವಾಮಿ ವಿವೇಕಾನಂದರು ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಸನಾತನ ವಿಚಾರವನ್ನು ಬಹಳ ಹೊಗಳಿದ್ರು. ಅವಾಗ ಅಲ್ಲಿರುವಂತಹ ಅಮೆರಿಕದ ಪತ್ರಕರ್ತರಿಗೆ ಸಿಟ್ಟು ಬಂತು. ಅವರು ಬಂದು ಸಮೀಪ ಬಂದು, ಸ್ವಾಮೀಜಿ ನೀವು ಭಾಷಣ ಮಾಡೋದನ್ನು ತಡಿಬಾರ್ದು ಅಂತ ಹೇಳಿ ಈಗ ತಳಗಿಳಿದ ನೀವು ಪ್ರಶ್ನೆ ಮಾಡಕತ್ತೀವಿ, ಏನ್ ನಿಮ್ಮ ದೇಶದ ಬಗ್ಗೆ ಬಹಳ ಹೊಗಳಿದ್ರಿ, ಅಂಥದ್ದು ಏನಿದೆ ನಿಮ್ಮ ದೇಶದಾಗ ಅಂತ ಕೇಳಿ. ಅವಾಗ ವಿವೇಕಾನಂದರು ಹೇಳಿದ್ರು, ಸತ್ಯ, ನೀತಿ, ನ್ಯಾಯ, ಧರ್ಮ. ಸ್ವಾಮೀಜಿ, ನಮ್ಮ ಒಂದು ಸಂಸ್ಕೃತಿಯಲ್ಲಿ, ಅಮೆರಿಕದ ಸಂಸ್ಕೃತಿಯಲ್ಲಿ ಕೂಡ ಇನ್ನೊಬ್ಬರ ಕಣ್ಣೀರು ಒರೆಸು, ಹಸ್ರ ಅನ್ನ ಕೊಡು, ಅವನ ಬಗ್ಗೆ ಅನುಕಂಪ ಇರಲಿ ಅನ್ನುವಂಥ ವಿಚಾರ ಐತಿ. ಮತ್ತು ಅದ್ರ ಬಿಟ್ಟು ಏನೈತಿ ಅಂತ ಕೇಳಿದ್ ನಾವು. ನಮ್ಮಲ್ಲಿ ಆಚಾರ ವಿಚಾರ ಐತಿ ಅಂತ ಹೇಳಿ. ಅದೇಂಗ ಏನಿಲ್ಲ, ನಿಮ್ಮ ಅಮೆರಿಕದಲ್ಲಿ ಹೇಗಿದೆ ಅಂದ್ರೆ, ನಿನ್ನ ಒಂದು ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಐತಿ. ನಮ್ಮ ದೇಶದಲ್ಲಿ ಹೆಂಗೈತೆ ಅಂದ್ರೆ, ನನಗೆ ಯಾರು ಕೈ ಹಿಡಿದಿರ್ತಾರಲ್ಲ ಅವಳನ್ನೊಬ್ಬಳನ್ನ ಬಿಟ್ಟು
ಎಲ್ಲ ಹೆಣ್ಮಕ್ಕಳನ್ನ ನಾವು ತಾಯಿ ಅಂತ ನೋಡ್ತೀವಿ. ಆ ಸಂಸ್ಕೃತಿ ನಮ್ಮ ದೇಶದಾಗ ಐತಿ ಅಂತ. ನಿಮ್ಮ ದೇಶದಾಗ ನೀನು ನಿನ್ನ ಒಂದು ತಾಯಿಯನ್ನ ಬಿಟ್ಟು ಎಲ್ಲರ ಹೆಣ್ಮಕ್ಕಳನ್ನ ನೀವು ಕಾಮದೃಷ್ಟಿಯಿಂದ ನೋಡ್ತೀರಿ. ಇದೇ ಫರಕು ಭಾರತ ಮತ್ತು ಅಮೆರಿಕದ ಸಂಸ್ಕೃತಿ ಮಧ್ಯೆ ಅಂತ ಹೇಳಿದ್ರು. ಅಂತ ಸ್ವಾಮಿ ವಿವೇಕಾನಂದರು ಇಡೀ ಜಗತ್ತನ್ನೇ ಸುತ್ತಿ ಮರಳಿ ಅವರು ಕೊಚ್ಚಿನ್ಗೆ ಬರ್ತಾರೆ. ಆ ಕೇರಳದ ಕೊಚ್ಚಿನ್ಗೆ ಬಂದಾಗ ಸಾವಿರಾರು ಜನ ಇಡೀ ನಮ್ಮ ಒಂದು ಸನಾತನ ವಿಚಾರವನ್ನ ಜಗತ್ತಿಗೆ ಪ್ರಚುರಪಡಿಸಿ ಬಂದಾರ, ಹೇಳಿ ಬಂದಾರ ಅಂತ ಎಲ್ಲ ನಿಮ್ಮಂತ ಅಭಿಮಾನಿಗಳು ಸಂತೋಷಗೊಂಡು ಕೈಯಲ್ಲಿ ಹಾರ, ಅವ್ರ ಕೈಯಲ್ಲಿ ಶಾಲುಗಳು ಸ್ವಾಮಿ ವಿವೇಕಾನಂದರಿಗೆ ಹಾಕಬೇಕಂತೇಳಿ ಇನ್ನೇನೋ ಹಡಗ ಬಂದು ನಿಲ್ತು ವಿವೇಕಾನಂದರು ತಳಗಿಳಿದ್ರು. ತಮ್ಮ ಶಿಷ್ಯ ಬೋಲಾ ಅಂತ ಇದ್ದ ಅವ್ರ ಶಿಷ್ಯ, ಅವನನ್ನು ಕರೆದು ತಮ್ಮ ಮೇಲಂಗಿಯನ್ನ ತೆಗೆದು ಒಂದೇ ಕೌಪದ ಮೇಲೆ ನಿಂತ್ಕೊಂಡು ಅಲ್ಲೇನೋ ಸಮುದ್ರದ ದಡದಲ್ಲಿರುವಂತ ಮರಳ, ಆ ಮರಳನ್ನು ಉಸುಕನ್ನ ತಗೊಂಡು ಮೈಮ್ಯಾಗ ಹಾಕೊಂಡಾಕತ್ರು. ಅಲ್ಲಿರುವಂತ 50,000 ಜನರಿಗೆ ವಿಚಿತ್ರ ಆಯ್ತು. ಅವ್ರ ಶಿಷ್ಯ, ಅಪ್ಪಾಜಿ ನೀವು ವಿವೇಕಾನಂದ ಅದ್ಭುತವಾದಂತ ಜ್ಞಾನ ಪಡೆದುಕೊಂಡಂತ ಯತಿ, ನೀವು ಮಣ್ಣು ತಗೊಂಡು ಮೈಮೆ ಹಾಕತ್ರ ಹುಚ್ಚ ಅಂತಾರೆ. ದಯವಿಟ್ಟು ಇದು ನಿಲ್ಲಿಸ್ರಿ, ನಿಮಗಾಗಿ ಒಂದು ದೊಡ್ಡ ಸಮಾರಂಭ ಏರ್ಪಡಿಸ್ಯಾರ, ಅಲ್ಲಿ ಹೋಗುನು ಏನ್ ನಿಲ್ಲಪ್ಪ ಅಂದ್ರ ಅದೆಲ್ಲ ತನ್ನ ಮತ್ತೆ ಮೇಲಂಗಿಯನ್ನು ಸರಿ ಮಾಡಿಕೊಂಡು ಅಲ್ಲಿ ತುಂಬಿದ ಸಭೆಗೆ ವಿವೇಕಾನಂದರಲ್ಲಿ ಹೋಗ್ತಾರೆ. ಅದ್ಭುತವಾಗಿ ಭಾಷಣ ಮಾಡ್ತಾರಲ್ಲ ವಿವೇಕಾನಂದರು, ಅದ್ಭುತವಾಗಿ ಭಾಷಣ ಮಾಡ್ತಾರ. ಅವಾಗ ಯಾರೋ ಒಬ್ಬರು ಚೀಟಿ ಕಳಿಸಿದ್ರಂತೆ, ಸ್ವಾಮೀಜಿ ನೀವು ಬಂದ ತಕ್ಷಣ ನೀವು ಇಲ್ಲಿರುವಂತ ಮಣ್ಣನ್ನು ತಗೊಂಡು ಮರಳನ್ನ ತಗೊಂಡು ಮೈಮೆ ಹಾಕೊಂಡ್ರಿ, ಯಾಕೆ ಅಂತ ಕೇಳಿದ್ರು. ಸ್ವಾಮಿ ವಿವೇಕಾನಂದರು ಎಷ್ಟು ಸುಂದರವಾಗಿ ಹೇಳ್ತಾರೆ, ನಾನು ಇಡೀ ಜಗತ್ತನ್ನೇ ಅಡ್ಡಾಡಿದೆ. ಅಲ್ಲಿ ಏನಿದೆ ಅಂದ್ರೆ ಅಹಂಕಾರ, ಅಲ್ಲೇನಿದೆ ಅಂದ್ರೆ ದುರ್ವಿಚಾರಗಳು, ಅಲ್ಲೇನಿದೆ ಅಂದ್ರೆ ಮನುಷ್ಯನಿಗೆ ವಿರೋಧವಾದಂತ, ಮನುಷ್ಯತ್ವಕ್ಕೆ ವಿರೋಧವಾದಂತ ಅಲ್ಲಿ ಆಚಾರಗಳದಾವು. ಅಂಥವ್ರ ಮಧ್ಯದಲ್ಲಿ ನಾ ಅಡ್ಡಾಡಿ ಎಲ್ಲೇ ನಾನೂ ಕೂಡ ಅವ್ರ ಅನ್ನ ತಿಂದು ಅವ್ರ ನೀರು ಕುಡಿದು ನನ್ನ ಮನಸ್ಸು ನನ್ನ ಶರೀರ ಎಲ್ಲೋ ಸ್ವಲ್ಪ ಮೈಲಿಗೆ ಆಗಿರ್ಬೋದು ಅಂತ ತಿಳ್ಕೊಂಡು ಯಾವಾಗ ಇಲ್ಲಿ ಕೋಚಿಗೆ ಹಿಡಿದೆ ಅಲ್ಲಿ ಹೋಗಿ ಮಣ್ಣು ಹಾಕೊಂಡೆ, ಅವೆಲ್ಲ ಮಾಯಿತು, ಮತ್ತೆ ನಾನು ವಿವೇಕಾನಂದ ಆದ್ನೆ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಈ ಭೂಮಿ ಪವಿತ್ರವಾದದ್ದು. ಈ ದೇಶಕ್ಕೆ ವಿಲ್ಸನ್ ಬರ್ತಾನೆ, ಬಂದ ತಕ್ಷಣ ಅಲ್ಲೇ ನೀವು ನೋಡಿರ್ಬೇಕು, ಸಿಖ್ಖರ ಒಂದು ವಿಶೇಷ ಸ್ಥಾನ ಆಯ್ತು ಪಂಜಾಬ್ನಲ್ಲಿ, ಅಮೃತ್ಸರ್ ಅಂತ ಕರೀತಾರೆ. ಅಲ್ಲಿ ಬಂಗಾರದ ಗುಡಿ, ಗೋಲ್ಡನ್ ಟೆಂಪಲ್ ಅಂತ. ಅವ್ರು ಬಹಳ ಬಹಳ ನಿರ್ದಾಕ್ಷಿಣ್ಯವಾಗಿ ಯಾರನ್ನು ಹಂಗ ಅವ್ರ ವಿರುದ್ಧ ನಿಯಮಗಳಿಗೆ ವಿರುದ್ಧವಾಗಿ ನಡೆದ್ರೆ ಅವ್ರ ಮುಖ್ಯಮಂತ್ರಿ ಪ್ರಧಾನಮಂತ್ರಿನೂ ಬಿಡಲ್ಲ. ಅವಾಗ ಆ ಮನುಷ್ಯ ಅಲ್ಲಿ ಬರ್ತಾನೆ. ಬಂದ ತಕ್ಷಣ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅವ್ರ ಕಾರಿನ ಬಾಗಿಲವನ್ನ ಹಿಡ್ಕೊಂಡು ನಿಲ್ತಾನೆ. ಯಾಕ ಅವಾಗ ಕೇಳಿದ್ರು, ಅವ್ರು ಯಾಕೆ ತೆಗಿತಲ್ಲ, ವಿಲ್ಸನ್ ಅವರೇ ನೀವು ರಷ್ಯಾದಿಂದ ಬಂದಿರಿ, ಬಹುಶಃ ನಮ್ಮ ಸಂಸ್ಕೃತಿ ವಿಚಾರ ನಿಮ್ಗೆ ಗುರುತಿಗೆ ಕಾಣಿಸ್ತೈತಿ, ನೀವು ಕಾಲಲ್ಲಿರುವಂತ ಬೂಟುಗಳನ್ನ ನೀವು ಕಾರ್ನಲ್ಲಿ ಬಿಟ್ಟು ನಮ್ಮ ಮಂದಿರಕ್ಕೆ ಬರಬೇಕು ಅಂತ ಹೇಳಿ. ಅವಾಗ ವಿಲ್ಸನ್ ಹೇಳ್ತಾನೆ, ಅಯ್ಯೋ ಬಿಡಪ್ಪ, ನೀನು ಬರೇ ಈ ಅಮೃತ್ಸರದಲ್ಲಿರುವಂತ ಈ ಗೋಲ್ಡನ್ ಟೆಂಪಲ್ ಬಂಗಾರದ ಒಂದು ಗುಡಿಗೆ ನಾ ಬರಬೇಕನ್ನುವಂತ ವಿಚಾರಕ್ಕೆ ನೀನು ಕಾಲಾಗಿರುವಂತ ಪಾದರಕ್ಷೆಗಳನ್ನ ಬಿಟ್ಟು ಬಾ ಅಂತ ಹೇಳ್ತಿಯಲ್ಲ. ಯಾವಾಗ ನನಗೆ ಭಾರತೀಯ ಒಂದು ಕೌನ್ಸಿಲರ್ ಆಫೀಸು ನನಗೆ ವೀಸಾ ಕೊಡ್ತಲ್ಲ, ಪರ್ಮಿಷನ್ ಕೊಡ್ತು ನಿಮ್ಮ ದೇಶಕ್ಕೆ ಬರೋ ಮುಂದೆ, ನಾನು ಏನು ಏರ್ಪೋರ್ಟಿಗೆ ಬಂದೆ, ನಮ್ಮ ದೇಶದ ವಿಮಾನ ನಿಲ್ದಾಣಕ್ಕೆ ಬಂದೆ, ನನ್ನ ಕಾರು ಹೊರಳಿ ನನ್ನ ಮನೆ ಹೋಗ್ತಾ ಇತ್ತು, ಆ ಕಾರ್ನಲ್ಲಿ ನಾನು ಬೂಟ್ ಬಿಟ್ಟು ಬಂದಿಲ್ಲ, ನಾ ಭಾರತಕ್ಕೆ ಸದ್ಯಕ್ಕೆ ನಾ ಬೂಟ್ ಹಾಕೊಂಡು ಬಂದಿಲ್ಲ ಅಂತ. ಅಂದ್ರೆ ಅತ್ಯಂತ ಪವಿತ್ರ ಪಾಶ್ಚಾತ್ಯ. ನಾನು 10-14 ರಾಷ್ಟ್ರಗಳಿಗೆ ನಾ ಹೋಗಿ ಬಂದಿನಿ. ಭಾರತೀಯರ ಬಗ್ಗೆ ತುಂಬಾ ಒಂದು ನೆಚ್ಚಿನ ಮಾತುಗಳು ಅಲ್ಲಿ ಇದಾವೆ. ಯಾಕಂದ್ರೆ ಭಾರತದ ಪ್ರಜೆಗಳು ದೇವರನ್ನ ಪ್ರೀತಿಸ್ತಾರೆ. ಭಾರತ ದೇಶದ ಪ್ರತಿಯೊಬ್ಬ ಒಂದು ಪ್ರಜೆಗಳು ಆ ಭಗವಂತನನ್ನ ಪ್ರೀತಿಸ್ತಾರೆ.
ಆ ಒಂದು ವಿಚಾರದಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಕ್ಕೆ ಮುಂದಾಗ್ತಾರ. ಅದಕ್ಕೆ ಈ ಭಾರತವನ್ನ ವಿಶ್ವಗುರು ಅಂತ ಒಪ್ಕೊಂಡ್ಬಿಟ್ಟಾರೆ ಎಲ್ಲರೂ. ಭಾರತದ ಸನಾತನ ಸಂಸ್ಕೃತಿಗಳನ್ನ ಇವತ್ತು ವೇದ ಆಗ್ಲಿ ಆಯುರ್ವೇದ ಆಗ್ಲಿ ಇವತ್ತ ಅನೇಕ ಒಂದು ವಿಚಾರಗಳನ್ನ ಇಡೀ ಜಗತ್ತು ಅದನ್ನ ಅನುಸರಿಸಿ ಆಚರಿಸ್ತಾ ಇದೆ. ಇದೇನು ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಈಗ ಯಾರೋ ಕೇಳ್ತಾರೆ, ಏನ್ರಿ ಸ್ವಾಮೀಜಿ ಅಲ್ಲಿ ಒಂದು ಕಲ್ನಾಗ ದೇವ್ರು ಇರ್ತಾನನ್ರಿ? ಇಲ್ಲ, ಈ ಒಂದು ಮಾಡಿದಂತ ವಿಚಾರ ಏನಿದೆ ಅಂದ್ರೆ ಒಂದು ಕಡೆ ಬಹಳ ಸುಂದರ ಹೇಳ್ತಾನೆ, ದಿ ಟೆಂಪಲ್ಸ್ ಅಂಡ್ ಸ್ಟ್ರಕ್ಚರ್ಸ್ ಆರ್ ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಗಾಡ್ ಅಂತ ಹೇಳ್ತಾನೆ. ಈಗ ಒಂದು ಧರ್ಮ ಧ್ವಜ, ಒಂದು ರಾಷ್ಟ್ರ ಧ್ವಜವನ್ನ ನೀವು ಕೈಯಲ್ಲಿ ಹಿಡಿತೀರಿ, ಅದನ್ನೇನೋ ಒಂದು 2 ಮೀಟರ್ 3 ಮೀಟರ್ ಅರಬಿ ಅಂತ ತಿಳ್ಕೊತಿರೋ, ಇಡೀ ನಮ್ಮ ದೇಶವನ್ನೇ ಪ್ರತಿನಿಧಿಸ್ತೀರಿ ಅಂತ ಅದಕ್ಕೆ ಗೌರವ ಕೊಡ್ತಿರೋ. ನಮ್ಮ ದೇಶವನ್ನೇ ಅದು ಪ್ರತಿನಿಧಿಸ್ತೈತಿ. ಹಂಗ ಭಗವಂತನ ಒಂದು ಚೈತನ್ಯ, ಆ ಬೀರಲಿಂಗೇಶ್ವರರ ಒಂದು ಅವ್ಯಕ್ತ ಚೈತನ್ಯ ನೀವೇನಲ್ಲಿ ಮೂರ್ತಿ ಮಾಡಿದ್ರಿ ಆ ಮಂದಿರದಲ್ಲಿ ಅದು ಪ್ರಜ್ವಲಿಸ್ತೈತಿ. ಅಲ್ಲೇ ನಿಮಗೆ ಅದು ಅನುಭವಕ್ಕೆ ಬರ್ತೈತೆ ಅಂತ ಹೇಳಿ ಈ ಗುಡಿ ಗುಂಡಾರಗಳನ್ನ ಮಾಡ್ತೀವಿ. ಇಲ್ಲಕ್ಕಂದ್ರೆ ನೀವು ಇಲ್ಲ ದೇವರ ಅವ್ಯಕ್ತದನ್ನ ಅವ ನಮಗೆ ಕಾಣುವುದಿಲ್ಲ ಅನ್ನುವಂಥ ವಿಚಾರಕ್ಕೆ ಹೋಗ್ಬಿಟ್ರೆ ಅಂದ್ರ ಕೆಲವೇ ದಿನಗಳಲ್ಲಿ ನಾವೆಲ್ಲ ನಾಸ್ತಿಕರಾಗ್ತೇವೆ. ನಿಮ್ಗೆ ವಿಚಾರ ಇರಲಿ, ಇಲ್ಲೇ ಚೈನಾ ಇದೆ. ಚೈನಾದಲ್ಲಿ 75% ಮಂದಿ ಇಲ್ಲಿ ನಾಸ್ತಿಕರು. ದೇವ್ರಂದ್ರೆ ಏನು ಅಂತ ಕೇಳ್ತಾರೆ, ದೇವ್ರನ್ನ ನಂಬಲ್ಲ ಅವರು. ಆಸ್ತಿಕರು ಎಲ್ಲದಾರ ಅಂದ್ರೆ ಈ ಪುಣ್ಯ ಭೂಮಿ ಭಾರತದಲ್ಲಿ ಇದೆ. ಒಂದೊಂದು ಗುಡಿ ಭಂಡಾರ. ಇವತ್ತಿನ ದಿನದಲ್ಲಿ ಒಂದು ತಿರುಪತಿ ಇದೆ. ಇಲ್ಲೇ ಕೇರಳದಲ್ಲಿ ಅನಂತ ಪದ್ಮನಾಭನ್ ಅಂತ ಹೇಳಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಎಷ್ಟು ಬಂಗಾರ ಇಟ್ಟಿದ್ದಾರೆ ಅಂದ್ರೆ ನಮ್ಮ ಜನ ಇಡೀ ಒಂದು ನಮ್ಮ ಭಾರತ ದೇಶವನ್ನ 2 ವರ್ಷ ಬಂಗಾರ ಮಾಡಿ ನಡೆಸ್ಬೋದು. ಅಷ್ಟು ಬಂಗಾರ ಒಂದು ಗುಡಿಯಲ್ಲಿ. ತಿರುಪತಿ ಆಯ್ತು, ಪುರಿ ಜಗನ್ನ ಆಯ್ತು. ನಮ್ಮ ಜನ ಆ ಸ್ವರೂಪ ಮೂರ್ತಿಯಲ್ಲಿದ್ದಾನೆ, ಅವನ ಹತ್ರ ಕೊಟ್ಟರೆ ಸುರಕ್ಷಿತವಾಗಿರ್ಬೇಕಂತ ಹಿಂದೆ ರಾಜರು ಮಹಾರಾಜರು ಚಕ್ರವರ್ತಿಗಳು ತಮ್ಮ ಸಮಸ್ತ ನಿಧಿಯನ್ನ ಗುಡಿ ಕೆಳಗಡೆ ಅವರು ಹಾಕ್ತಾ ಇದ್ರು. 13 ಸಲ ದಾಳಿ ಮಾಡಿದ್ರು. ನಾನು ಅಷ್ಟೆಲ್ಲ ಭಾರತವನ್ನ 13 ಸಲ ದಾಳಿ ಮಾಡಿದ್ರು ಕೂಡ ಇನ್ನೂ ಜಗತ್ತನ್ನ ಆಳುವಂತ ಒಂದು ಸಂಪತ್ತು ನಮ್ಮ ದೇಶದಾಗ ಐತೆ. ಅಂದ್ರ ಇದು ಎದಕ್ ಕಾರಣಪ್ಪ ಅಂದ್ರ ಧರ್ಮನ ಉಳಿಸೇವಿ, ಅದಕ್ಕ ಧರ್ಮ ನಮ್ಮನ್ನು ಉಳಿಸ್ತದೆ ಅನ್ನುವಂತ ಒಂದೇ ಒಂದು ವಿಚಾರ. ಆ ನಿಟ್ಟಿನಲ್ಲಿ ಬಹಳ ಸುಂದರವಾದಂತ ಒಂದು ಮಂದಿರನ್ನ ನಿರ್ಮಾಣ ಮಾಡಿದರೆ ಇವತ್ತು ನೀವೆಲ್ಲರೂ ಸಂಕಲ್ಪ ಮಾಡಬೇಕು. ಬರೇ ದೇವ್ರ ಗುಡಿ ಮಾಡಿ ಇವತ್ತು ಸುಂದರವಾದಂತಹ ವಿಚಾರಗಳ ಇಲ್ಲೇ ಒಂದು ಡೊಳ್ಳಿನ ಪದ ಆಯ್ತು, ಪ್ರವಚನ ಪುರಾಣ ಕೇಳಿ ಹೋದ್ರೆ ಈ ಜಾತ್ರೆ ಮುಗಿದಿಲ್ಲ. ನೀವು ಇವತ್ತಿನ ದಿನ ಆ ಪುಣ್ಯಾತ್ಮ ಬೀರಪ್ಪನ ಕಳಸ ಇರಿಸಿರಿ ಅಂದ್ರೆ ಇವತ್ತು ನೀವೆಲ್ಲರೂ ಸಂಕಲ್ಪ ಮಾಡಬೇಕು, ನನ್ನ ಜೀವನದಲ್ಲಿ ಇವತ್ತು ಇಂಥದೊಂದು ಕೆಟ್ಟ ಗುಣ ಬಿಡ್ತೇನೆ ಅಂದಾಗ ಅದು ನಿಜ ನೈವೇದ್ಯ ಆಗ್ತದೆ. ಆ ಭಗವಂತನ ಸಲ್ತದೆ. ನಮ್ಗೆ ಯಾರು ಹೇಳಬೇಡ್ರಿ, ನೀವು ಅಪೋರ ನಾನು ಏನ್ ಬಿಡ್ತೀನಿ ನನಗೆ ಹೇಳೋದು ಬೇಡ, ಆದ್ರೆ ನಿಮ್ಮ ಮನಸ್ಸಿನಾಗ ಸಂಕಲ್ಪ ಮಾಡ್ಬೋದು. ಇವತ್ತು ನಾನು ನಿಮ್ಮ ಸಾನ್ನಿಧ್ಯದಾಗ ಇಂಥದ್ದು ಬಿಟ್ಟೆ ಅನ್ನೋಂಥದ್ದು ಮಾಡಿದ್ರ ಆ ಬೀರಪ್ಪ ಮುಂಜಾನೆ ಹೋಗಿ ನಿಮ್ಗೆ ಕಾಣ್ತಾನ. ನಿಮ್ಮ ನಡೆ ನುಡಿ ಒಂದಾಗಿದ್ರೆ ಮಾತ್ರ ದೇವರ ಸಾಕ್ಷಾತ್ಕಾರ ಆಗ್ತದೆ. ನನ್ನ ನುಡಿ ಒಂದು, ನನ್ನ ನಡೆ ಒಂದು ಆದ್ರೆ ಎರಡು ಕೂಡ್ಬೇಕು. ಎರಡು ಕೂಡಿದಾಗ ಮಾತ್ರ ಆಗ್ತದೆ. ಎಂತಿಂತ ಪುಣ್ಯಾತ್ಮರ ಹುಡುಗರಿಗೆ ಸಜ್ಜಲಗೌಡ ಶರಣಮ್ಮನವರು ಹಾಲು ಮತದವರು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಬಂತನಾಳ ಹಬ್ಬಗಳಿಗೆ ನಮ್ಮ ಅಜ್ಜಿಯವ್ರಿಗೆ ಬಹಳ ಸಮೀಪದವರು. ಅವರು ಹೇಳಿದ್ರು, ಯಪ್ಪ ನಿಮ್ಗೆ ಎರ್ನಾಳದಾಗ ಅಗ್ಗಿ ಹಾಕ್ತಿರಲಿಲ್ಲ. ಹೌದ್ರುವ. ಅವಾಗ ಅಪ್ಪ ಅವ್ರಿಗೆ ನೆನಪಾತು. ಅವರಿಗೆ ಒಂದು ಪತ್ರ ಬರೆದ್ರು ಸಜ್ಜಲಗೌಡ ಶರಣಮ್ಮವ್ರಿಗೆ, ಹಾಲ ಮತದಲ್ಲಿ ಹುಟ್ಟಿ ಶಿವಯೋಗಿನಿಯಾಗಿ ಮತ್ತಂತ ತಾಯಿ ಯಾರಾದ್ರೂ ಇದ್ರೆ ಅವರು ಸಜ್ಜಲಗುಡ್ಡದ ಶರಣಮ್ಮನವರು. ಆ ತಾಯಿಗೆ ಒಂದು ಪತ್ರ ಬರೀತು, ನಾನು ಹಿಂಗ ಅಗ್ಗಿ ಆಗ್ಬೇಕಂದ್ರೆ ನೀವು ಒಂದು ಕರ್ಪೂರ ಕೊಡುವ ನಿನ್ನ ಲಿಂಗ ಹಸ್ತದಿಂದ ಅಂತ. ಅವಾಗ ತಾಯಿ ನಮ್ಮ ಭಕ್ತರು ನಾವು ಕಳಿಸಿದ್ವಿ, ಕೊಟ್ಟು ಕಳಿಸಿದ್ರು. ನಿಮಗೆ ಹೇಳ್ತೇನೆ, ಶಿವಯೋಗದ ಶಕ್ತಿ ಹೆಂಗಿರ್ತೈತಿ, ಲಿಂಗ ಪೂಜೆ ಮಾಡಿದ್ರೆ ಎಂತ ಶಕ್ತಿ ಇರ್ತೈತೆ ಅಂದ್ರೆ, ನಾನು ಆ ಮಠಕ್ಕೆ 33 ವರ್ಷದಿಂದ ಬಂದೆ. ಭಯಂಕರ ಒಂದು ಮಳೆ ಬರ್ತಾ ಇತ್ತು, ಅಟಮಳೆ ಅಂತಾರಲ್ಲ ಯುಗಾದಿ ಸಮಯದಾಗ. ನಾ ಹೆಂಗ ಹಚ್ಬೇಕು ಎದುರು ಬಿಟ್ಟೆ.
ಹಸಿ ಕಟ್ಟಿಗೆ ಅದ್ರ ಮೇಲೆ ಮಳೆ ಆಗ್ತಾ ಇದೆ. ಒಂದು ಕರ್ಪೂರದಿಂದ ನಾವು ಅದನ್ನು ಸುಡಬೇಕಲ್ಲ, ನೋಡುವ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಆ ತಾಯಿ ಸ್ಮರಣೆ ಮಾಡಿಕೊಂಡು ಆ ಕರ್ಪೂರವನ್ನು ಹಚ್ಚಿದ್ರ ಅಂತ ಮಳೆಯಾಗ ದಗದಗ ಉಳಿದು ಅದು ಬೂದಿ ಆಗೋಯ್ತು. ಇದು ತಾಯಿ ಶಕ್ತಿ, ಇದು ಲಿಂಗ ಪೂಜೆ ಶಕ್ತಿ. ಹಾಲು ಮತ ಸರ್ವಶ್ರೇಷ್ಠವಾದ ಮತ. ನಾವು ಸ್ವಾಮಿಗಳು ಬಿಡ್ರಿ, ಒಬ್ಬ ಕುರಿ ಕಾಯವ ಕಂಬಳಿ ಆರಿಸಿದ್ರೆ ಮಳೆ ಬರ್ತೈತೆ ಅಂದ್ರ ಎಂತ ಜನಾಂಗ ಇರ್ಬೇಕು, ನೀನು ಎಷ್ಟು ಪವಿತ್ರ ಇರ್ಬೇಕು ನಿಮ್ಮ ಹೃದಯ. ಇವತ್ತಿನ ದಿನ ನಿಮ್ ಕೈಯಾಗ ಐತಲ್ಲ ಆ ಡೊಳ್ಳು, ಅದು ಶಿವನ ಡಮುಗುರ ಅಂತ ಹೇಳ್ತಾರೆ. ಅಜರ್ ಹೇಳ್ತಿದ್ರು ಆಗಲೇ, ಶಿವನ ಡಮುರುಗ. ಲಿಂಗ ತತ್ವವನ್ನ ಉಳಿಸ್ಕೊಂಡವರು ನಿಜವಾದ ಶಿವಭಕ್ತರು ಯಾರಂದ್ರೆ ಅವ್ರು ಹಾಲು ಮಕ್ಕಳು ತಿಳ್ಕೊಂಬೇಡಿ. ಅದಕ್ಕೆ ಎಲ್ಲ ಲಿಂಗ 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 ಅಂತ ಯಾಕೆ ಬರ್ತೀರಂದ್ರೆ ಅದೇ ಮೂಲ ಕಾರಣ. ಇವತ್ತ ಇಲ್ಲೇ ಗುಡ್ಡೇವಾಡಿ ಸಮೀಪದಾಗ ವರ್ಷ ನಾವು ಒಂದು 10-20 ಈಗ ಕಡಿಮೆ ಆಗೈತಿ. ನಾವು ಬೆಂಗಳೂರು ಮಠ ಸೇರಿ ಹೋಗಿ ಇಲ್ಲಿ ಮದುವೆ ಮಾಡ್ತೀವಿ, ಅದ್ರೊಳಗೆ ಒಂದು 5-6 ನಿಮ್ಮ ಕಲ್ ಕಾರ್ಯೊಳಗೆ ಲಗ್ನ ಇರ್ತಾವ. ಈಗ ಬರುವ ದಿನಮಾನಗಳಲ್ಲಿ ಈಗಾಗಲೇ ಒಂದು 15 ಕೋಟಿ ಖರ್ಚು ಮಾಡಿ ಬಿಜಾಪುರದಲ್ಲಿ ಒಂದು ವಿಶೇಷವಾದಂಥ ಒಂದು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲನ್ನು ಮಾಡಿದ್ದೇವೆ. ಭಾಳ ಜನರಿಗೆ ಬೇಡಿಕೆ ಇತ್ತು, ಈ ಭಾಗದ ಬುದ್ಧಿ ಎಲ್ಲರ ಮಾಡ್ರಿ ಅಂತೇಳಿ. ಬರಲಿರುವಂಥ ಈ ನಮ್ಮ ಶ್ರೀಮಠದ ಉದ್ಘಾಟನೆ ಆಗ್ತದೆ ಈ ಬರೋ ಡಿಸೆಂಬರ್ದಲ್ಲಿ. ಅಷ್ಟರೊಳಗೆ ನನ್ನ ಬ್ಯಾಂಗ್ಳೂರು ಮಠದಿಂದ ಒಂದು 3 ಕೋಟಿ ಅನುದಾನವನ್ನು ಕೊಟ್ಟು ಅದ್ಭುತವಾದಂಥ ಒಂದು ಮರಾಠಿ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಸ್ಕೂಲನ್ನು ಈ ಭಾಗದ ನಾವು ಖಂಡಿತವಾಗಲೂ ತೆಗಿತೇವೆ. ಈ ಮಕ್ಕಳ ಒಂದು ಭಾಳ ಭೌತಿಕ ಮಟ್ಟ ಭಾಳ ಚೆನ್ನಾಗೈತಿ. ಈ ಮಕ್ಕಳನ್ನು ನೋಡಿದ್ರೆ ಇವರಿಗೆ ಆ ರೀತಿ ಪ್ರೋತ್ಸಾಹ ಬೇಕು. ಆ ಕಡೆ ಎಲ್ಲ ಶಿವಯೋಗಿಗಳು ಕ್ರಾಂತಿ ಮಾಡಿದ್ರು, BLD ಸಂಸ್ಥೆ ಮತ್ತೊಂದೆಲ್ಲ ಇದೆ. ಈ ಕಡೆ ಶಿಕ್ಷಣದ ವಿಚಾರ ಬಂದಾಗ ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿರುವಂಥ ಎಲ್ಲ ಹಿರಿಯರನ್ನ ಕೊಡಿಸ್ಕೊಂಡು, ನೀವು ಬೇರೆ ಅಲ್ಲ, ಕಲ್ಕರ್ಜಳ, ಗುಡ್ಡೇವಾಡಿ, ಇಲ್ಲಿ ಮುಂಡೇವಾಡಿ, ತಡವಾಳ, ಏನು ಬರ್ತವಾಳ, ಆಳ್ಗಿ, ಅಂಕಲ್ಗಿ, ಅವ್ರಿಗೆ ನೀವು ಯಾರೂ ಬೇರೆ ಅಲ್ಲ. ನಿಮ್ಮನ್ನೆಲ್ಲ ಕೊಡಿಸ್ಕೊಂಡು ನಾವು ಇರೋರಿಗೆ ಒಂದು ಈ ಭಾಗದ ಒಂದು ಸಾಮಾಜಿಕ ಜೀವನ ಮಟ್ಟನೇ ಬದಲಾಗಬೇಕು ಅಂತ ಕ್ರಾಂತಿ ನಾವು ನೀವು ಕೊಡ್ಕೊಂಡು ಮಾಡೋಣ ಅಂತ ಹೇಳುತ್ತಾರೆ. ಭಾಳ ಜನ ನಿಮ್ಮ ಜನ ನನಗೆ ಬಂದು ಭೇಟಿಯಾಗ್ತಾ ಇದ್ರು. ಅಪ್ಪಾಜಿಯವರು ಇಲ್ಲೇ ಒಂದು 2-3 ಕಿಲೋಮೀಟರ್ ನನ್ನ ಮೂರು ಐತಿ, ನಾನು ನೋಡಿದ್ದಿಲ್ಲ. ಇವತ್ತು ಎಲ್ಲರೂ ಕುಡ್ಕೊಂಡು ನಮ್ಮ ಎರ್ನಾಳದ ಹೊರಗೆ ಬಂದು ಆಮಂತ್ರಣ ಕೊಟ್ಟರು. ನಿಮ್ಮನ್ನೆಲ್ಲ ನೋಡುವಂಥ ಭಾಗ್ಯ ಆ ಬೀರು ಲಿಂಗೇಶ್ವರ ನನಗೆ ಇವತ್ತು ಒದಗಿಸಿಕೊಟ್ಟನ್ನ. ಆಗಮಿಸಿದಂಥ ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇದಕ್ಕೆ ದೇಣಿಗೆ ಕೊಟ್ಟಂಥ ಎಲ್ಲ ಮಹನೀಯರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೇವೆ ಮಾಡಿದವ್ರಿಗೆ ಆ ಬೈಲಿಂಗೇಶ್ವರನ ಆಶೀರ್ವಾದ ಆಗಲಿ ಅಂತ ಹೇಳುತ್ತಾ ನನ್ನ ಆಶೀರ್ವಚನೆಗೆ ಕೊನೆ ಹೇಳ್ತೇನೆ. ಓಂ ಶಾಂತಿ. अशा आणखी व्हिडिओ पाहण्यासाठी AK20 न्यूजला सबस्क्राईब करा, बेल आयकॉनला क्लिक करा, लाईक करा, शेअर करा. धन्यवाद. सण समारंभानिमित्त वस्त्र खरेदीसाठी आणि लग्नाचा बस्ता बांधण्यासाठी तडवळ पंचक्रोशीतील एकमेव परिपूर्ण वस्त्रदालन महावीर क्लॉथ सेंटर येथे आहेत. नामवंत कंपन्यांचे सर्व प्रकारचे शूटिंग, शर्टिंग, फॅन्सी साड्या, होजियरी, जीन्स, रेडीमेड कपड्यांच्या असंख्य व्हरायटी असलेलं 3 मजली परिपूर्ण आणि प्रशस्त दालन. याशिवाय रेशमी, बनारसी, सुरती, सिल्क, पैठणी, इल्कल, शालू अशा साड्यांच्या असंख्य व्हरायटी, तसेच सफारी, कोट सूट, चिल्ड्रन रेडीमेड, जॅकेट सेट असे नाविन्यपूर्ण कपडे स्वस्त आणि खात्रीशीर मिळण्याचं एकमेव वस्त्रदालन तडवळ येथील महावीर क्लॉथ स्टोअर्स. एकदा आमच्या वस्त्रदालनास अवश्य भेट द्या. आमचा पत्ता श्री SP कासार अँड सन्स, महावीर क्लॉथ स्टोअर्स, अक्कलकोट रोड, देवी मंदिरासमोर, तडवळ स्टेशन, तालुका अक्कलकोट. संपर्कासाठी मोबाईल नंबर 75 59 35 09 31, 76 66
16 55 63 94 20 66 03 67. जोड गहू आणि गव्हाची रास करायचा आहे मग चिंता कशाला. दरीदेव हार्वेस्टर घेऊन आली आहे अत्याधुनिक तंत्रज्ञानावर आधारित हार्वेस्टर मशीन. कॉल करून आजच हार्वेस्टर मशीन मागवून घ्या आणि रास करून निश्चिंत व्हा. संपर्क श्री अप्पू आकळवाडी सुलेर जवळगे. मोबाईल नंबर 9881 63 00 94 आणि 97 30 96 00 88. अनुभव हीच खात्री.